ತುರ್ನೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಮ್ಮ ಜಾನುವಾರುಗಳನ್ನು ಕಟ್ಟಿ ವಿನೂತನ ಪ್ರತಿಭಟನೆ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮದಲ್ಲಿ ಜಾನುವಾರುಗಳನ್ನು ಪಂಚಾಯಿತಿ ಎದುರು ಕಟ್ಟಿ ವಿನೂತನವಾಗಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ದನಗಳ ಶೆಡ್ ನಿರ್ಮಾಣ ಸಪ್ಲೈ ಬಿಲ್ ಆಗಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಶೆಡ್ ನಿರ್ಮಾಣವಾಗಿ ವರ್ಷಗಳ ಕಳೆದರೂ ಇನ್ನೂ ಬಿಲ್ ಪಾವತಿ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಹೊತ್ತು ಪಂಚಾಯಿತಿ ಆವರಣದಲ್ಲಿ ಜಾನುವಾರುಗಳನ್ನು ಕಟ್ಟಿ ಪ್ರತಿಭಟಿಸಿದರು. ಇನ್ನು ಈ ಕುರಿತು ಮಾತನಾಡಿದ ಪಿಡಿಒ, ಇದು ನಮ್ಮ ಪಂಚಾಯಿತಿನಲ್ಲಿ ತಾಂತ್ರಿಕ ಸಮಸ್ಯೆಯಾಗಿದ್ದು, ಇದು ಸರ್ಕಾರ ಹಂತದಲ್ಲಿದ್ದು, ಇದಕ್ಕಾಗಿ ನಾವು ಪ್ರಸ್ತಾವನೆ ಸಲ್ಲಿಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಕಾರಣ ಏನು ಸರ್? ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ವೈಯಕ್ತಿಕ ಕಾಮಗಾರಿ ದನ ಶೆಡ್ ಕಟ್ಕೊಂಡಾರ. 2023 ಕಟ್ಕೊಂಡಾರ. ಅವ್ರಿಗೆ ನಮ್ಮ ಪಂಚಾಯತಿಯಿಂದ ಏನು ಕೂಲಿ ಮೊತ್ತ ಪಾವತಿ ಆಗಬೇಕು ಅದು ಆಗಿತ್ತು. 23ರಿಂದ ಇಲ್ಲಿವರೆಗೂ ಅವ್ರಿಗೆ ಸಾಮಗ್ರಿ ಮೊತ್ತ ಸಂದಾಯ ಆಗಿಲ್ಲ. ನಮ್ಮ ಸರ್ಕಾರದಿಂದ ಬರಬೇಕಾಯ್ತು, ನಮ್ಮ ಪಂಚಾಯತಿಯಿಂದ ಆಗಿಲ್ಲ. ಅದನ್ನು ಬಂದು ವಿಚಾರ ಮಾಡಿದಾಗ ಅವ್ರದ್ದು ಜಾಬ್ ಕಾರ್ಡ್ ಫ್ರೀಸ್ ಆಗಿಲ್ಲ, ಬೇರೆದವ್ರ ಜಾಬ್ ಕಾರ್ಡ್ ಆಗೈತೆ. ಇದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಗಳು ವಿಚಾರ ಮಾಡಿದಾಗ 6ರಿಂದ 7 ವರ್ಕ್ ಇಲ್ಲಿದಾವೆ. ನಮ್ಮ ತಾಲೂಕು, ಜಿಲ್ಲಾ, ಇದು ರಾಜ್ಯಾದ್ಯಂತ ಈ ರೀತಿ ಸಮಸ್ಯೆ ಇದಾವೆ. ರಾಜ್ಯಾದ್ಯಂತ ಇದೇ ರೀತಿ ಒಂದು ವರ್ಕಿಗೆ ಬೇರೆ ಅಂದ್ರೆ ಆಗ ಕಂಪಲ್ಸರಿ ಏನಿದ್ದಿರಲಿಲ್ಲ, ಹಾಕಿದ್ದು ಕಂಪಲ್ಸರಿ ಇದ್ದರೂ ಪ್ರೊಸೆಸ್ ನಡೆದಿತ್ತು. ಆ ಕಾರಣಕ್ಕೆ ಇಲ್ಲೂ ಆಗ್ಯಾವಂಗ. ಈಗ ಅದನ್ನು ಜಾಬ್ ಕಾರ್ಡ್ ಅನ್ಫ್ರೀಸ್ ಮಾಡೋಕ್ಕೆ, ನಾವು ವರ್ಕ್ ಅನ್ಫ್ರೀಸ್ ಮಾಡಿ ಜಾಬ್ ಕಾರ್ಡ್ ಅನ್ಫ್ರೀಸ್ ಮಾಡೋಕ್ಕೆ ಸರ್ಕಾರಕ್ಕೆ ಬರೆದೀವಿ. ಅದು ಬಂದ ನಂತರ ನಾವು ಅದನ್ನು ಅವ್ರದ್ದನ್ನು ಜಾಬ್ ಕಾರ್ಡ್ ಫ್ರೀಸ್ ಮಾಡಿ ನಿಯಮಾನುಸಾರ ಅವ್ರಿಗೆ ಸಾಮಗ್ರಿ ಮೊತ್ತವನ್ನು ಸಂದಾಯ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಈಗ ಆಕತಿ ಇನ್ ಟೈಮ್ ಆಕಂತಿಲ್ಲ, ಸರ್ಕಾರದ ಮಟ್ಟದೊಳಗೆ ಆಗಬೇಕಾಗಿರೋದ್ರಿಂದ ನಮ್ಮ ಕಡೆ ಏನೂ ಅದರ ಅವಕಾಶ ಇಲ್ಲ. ಬಂದ ಕೂಡಲೇ ಫಸ್ಟ್ ಪ್ರಿಯಾರಿಟಿ ನಾವು ನಿಮ್ಗೆ ಸಂದಾಯ ಮಾಡೋಕ್ಕೆ ವಿಚಾರ ಮಾಡ್ತೀವಿ. ಮೊದಲೆಲ್ಲ ಸಿಸ್ಟಮ್ ಸಾಮಗ್ರಿ ಯಾರು ಸರಬರಾಜು ಮಾಡ್ತಿದ್ದಿಲ್ಲ, ಸರಬರಾಜುದಾರರಿಗೆ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇತ್ತು ಸಾಮಗ್ರಿ ವೆಚ್ಚವನ್ನು. ಆದರೆ ಸರ್ಕಾರ ಯಾವ ಫಲಾನುಭವಿ ಹೋದಲ್ಲ ಅವ್ರ ಖಾತೆಗೆ ನೇರವಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಉದ್ದೇಶದಿಂದ ಮಾಡೈತಿ. ಆದರೆ ಈಗಾಗಲೇ ಆಗಿ ಹೋಗ್ಯಾವ. ಅವ್ಕೆ ಒನ್ ಟೈಮ್ ನಾವು ಸೆಟಲ್ಮೆಂಟ್ ಮಾಡೋಕ್ಕೆ ಒಂದು ಅವಕಾಶ ಕೊಡಿದೆ ಅಂತಂದೀವಿ. ಸರ್ಕಾರ ಪರಿಶೀಲನೆ ಮಾಡೈತಿ. ಅದು ಅವಕಾಶ ಕೊಡುತ್ತೆ ಅಂತಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಬಿಡ್ತೀವಿ. ನಾವು ಪಂಚಾಯತಿಗಳಿಗೆ ಎಷ್ಟು ಅದಾವು ಅಷ್ಟೂ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಕ್ಲಿಯರ್ ಮಾಡಿಬಿಡ್ತೀವಿ. ಮುಂದೆ ಹಿಂಗೆ ಆಗದಂಗೆ ನಾವು ಈಗಾಗಲೇ ಜಾಗೃತಿ ವಹಿಸಿವಿ. ಯಾವ ಆಗಿಲ್ಲ. ಈಗ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅಂದ್ರೆ ಕ್ಲಿಯರ್ ಆಗಿಬಿಡುತ್ತೆ, ಸಮಸ್ಯೆ ಬಗೆಹರಿಯುತ್ತೆ. ಬಟ್ ಇದು ಒಂದೇ ಸಮಸ್ಯೆ ನಮ್ಮಲ್ಲಿ ಅಷ್ಟೇ ಇಲ್ಲ, ಇಡೀ ರಾಜ್ಯಾದ್ಯಂತ ಐತಿ. ಸರ್ಕಾರಕ್ಕೂ ಇದು ವಿಷಯ ಗೊತ್ತೈತಿ, ಪರಿಶೀಲನೆ ಒಳಗೆ ಐತೆ ಅಂದ್ರೆ ಅದು ಆ ಥರ ಕ್ಲಿಯರ್ ಮಾಡಿ ಕೊಡ್ತೀವಿ. ಓಕೆ.